ಹಲೋ ಸ್ನೇಹಿತರೆ, ಹೊಸ ಪ್ರೊಫೈಲ್ಗೆ ನಿಮ್ಗೆಲ್ಲ ಸ್ವಾಗತ. ಇವರು ಸವಿತಾ ಠಾಕೂರ್ ಅಂತ. ಯಜಮಾನರು ಎರಡನೇ ಮದುವೆ ಆಗಿರೋದಾಗಿ ಸವಿತಾ ಅವರು ಮಾಹಿತಿ ಕೊಟ್ಟಿದ್ದಾರೆ. ಇವಾಗ ಇವರು ಇರೋದು ಬೆಂಗಳೂರು ಅಲ್ಲಿ. ಅಂಡ್ ಪ್ರಸ್ತುತ ಜೀವನದ ಸ್ಥಿತಿ, ಮಕ್ಕಳು ಕೂಡ ಇಲ್ಲ ಎಂದು ತುಂಬಾ ಬೇಸರ ವ್ಯಕ್ತಪಡಿಸಿದ್ದಾರೆ. ಸವಿತಾ ಠಾಕೂರ್ ಅವಳ ಹತ್ತಿರ ಬೆಂಗಳೂರು ಅಲ್ಲಿ ಸ್ವಂತ ಮನೆ ಇರುತ್ತೆ. ಜೊತೆಗೆ ಇವಳ ಹತ್ತಿರ 80 ಲಕ್ಷ ಆಸ್ತಿ ಕೂಡ ಇರುತ್ತೆ. ಇವಳ ಬಯಕೆ ನೋಡಿ, ಬರೀ ಆಸೆ ಈಡೇರಿಸಿಕೊಳ್ಳುವ ಒಂದು ಉದ್ದೇಶದಿಂದ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಅಂಡ್ ಇವಳೇ ಸ್ನೇಹಿತರೆ ಕಾಮೆಂಟ್ಸ್ ಗಳು ಚೆಕ್ ಮಾಡೋದ್ರ ಮೂಲಕ ಸಂಪರ್ಕಿಸುತ್ತೇನೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಒಳ್ಳೆ ಅವಕಾಶ ಇದೆ ಸ್ನೇಹಿತರೆ. ಇನ್ನು ಪ್ರೊಫೈಲ್ ಕಂಪ್ಲೀಟ್ ಆಗಿ ನೋಡಿ, ಕಾಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಅನಿಸಿಕೆ ತಿಳಿಸಿ, ಖಂಡಿತ ಸಂಪರ್ಕಿಸುತ್ತಾರೆ. ಚೆಕ್ ಟ್ರಾನ್ಸಾಕ್ಷನ್ಸ್ ಹಿಸ್ಟ್ರಿ ಆನ್ ಭೀಮ್ ಆಪ್. ಇವರು ಸ್ನೇಹಿತರೆ ಪೇಮೆಂಟ್ ಸಲುವಾಗಿ ಭೀಮ್ ಅಪ್ಲಿಕೇಶನ್ ಬಳಕೆ ಮಾಡ್ತಾ ಇದ್ದಾರೆ. ಅಂಡ್ ಈ ಒಂದು ಭೀಮ್ ಅಪ್ಲಿಕೇಶನ್ ಇಂದ ತುಂಬಾ ಜನಕ್ಕೆ ಪೇಮೆಂಟ್ ಕೂಡ ಮಾಡಿದ್ದಾರೆ. ಸೊ ಆ ಒಂದು ಪೇಮೆಂಟ್ ಹಿಸ್ಟರಿ ಯಾವ ರೀತಿ ಚೆಕ್ ಮಾಡಬೇಕು ಎಂಬುದ್ರ ಬಗ್ಗೆ ಮಾಹಿತಿ ಕೂಡ ಶೇರ್ ಮಾಡಿಕೊಂಡಿದ್ದಾರೆ. ಸೊ ಇದ್ರ ಬಗ್ಗೆ ಮುಂದೆ ಚರ್ಚೆ ಮಾಡೋಣ. ಇಲ್ಲಿ ಇವಳ ಸಂಸಾರದ ಜೀವನದ ಒಂದು ಸಮಸ್ಯೆ ಬಗ್ಗೆ ಚರ್ಚೆ ಮಾಡೋಣ. ಯಜಮಾನರು ಎರಡನೇ ಮದುವೆ ಆಗಿರುತ್ತಾರೆ. ಅಂಡ್ ಎರಡನೇ ಹೆಂಡತಿ ನೋಡೋದಕ್ಕೆ ತುಂಬಾನೇ ಆಕರ್ಷಕವಾಗಿರುತ್ತಾಳೆ ಸ್ನೇಹಿತರೆ. ಒಳ್ಳೆಯ ಮೈಕಟ್ಟು ಕೂಡ ಹೊಂದಿರುತ್ತಾಳೆ. ಸೊ ಅದಕ್ಕೆ ಪ್ರತಿದಿನ ಎರಡನೇ ಹೆಂಡತಿ ಜೊತೆ ಸಮಯ ಕಳೆಯುತ್ತಾರೆ. ಸೊ ಎರಡನೇ ಹೆಂಡತಿಗೆ ಮಾತ್ರ ಗೂಟದ ಸುಖ ಕೊಡುತ್ತಾರೆ ಎಂದು ಹೇಳಿದ್ದಾರೆ. ಇವಳ ಜೊತೆಗೆ ಸರಿಯಾಗಿ ಮಾತನಾಡುವುದಿಲ್ಲ. ಸೊ ಅದಕ್ಕೆ ಇವಾಗ ಸ್ನೇಹಿತರೆ ಇವರು ಡೈವರ್ಸ್ ಕೊಡಲು ನಿರ್ಧರಿಸಿದ್ದಾರೆ. ಸೊ ಮುಂದೆ ಬನ್ನಿ ಇನ್ನೆಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಇವಾಗ ಸ್ನೇಹಿತರೆ ಇವರಿಗೆ ಈ ರೀತಿ ಒಬ್ಬ ವ್ಯಕ್ತಿ ಬೇಕಾಗಿದ್ದಾನೆ. ಸ್ವಲ್ಪ ದಿನದವರೆಗೆ ಮಾತ್ರ ಕಾಂಟ್ಯಾಕ್ಟ್ ಅಲ್ಲಿ ಅಂದ್ರೆ ಸಂಬಂಧದಲ್ಲಿ ಇರುತ್ತೇನೆ ಎಂದು ಹೇಳಿದ್ದಾರೆ. ಬಯಕೆ ಈಡೇರಿಸಿಕೊಂಡು ಸೊ ನಂತರ ಇನ್ನೊಬ್ಬನ ಜೊತೆಗೆ ಸಂಬಂಧ ಬೆಳೆಸುತ್ತೇನೆ ಎಂದು ಓಪನ್ ಆಗಿ ಮಾಹಿತಿ ಶೇರ್ ಮಾಡಿಕೊಂಡಿದ್ದಾರೆ. ಈ ನನ್ನ ಷರತ್ತಿಗೆ ಒಪ್ಪೋದಾದ್ರೆ ಮಾತ್ರ ಅನಿಸಿಕೆ ತಿಳಿಸಿ, ಈಗಲೇ ಸಂಪರ್ಕಿಸುತ್ತೇನೆ ಎಂದು ಮಾಹಿತಿ ತಿಳಿಸಿದ್ದಾರೆ. ಇವರು ಸ್ನೇಹಿತರೆ ತನ್ನ ಭೀಮ್ ಅಪ್ಲಿಕೇಶನ್ ನಲ್ಲಿ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಯಾವ ರೀತಿ ಚೆಕ್ ಮಾಡುತ್ತಾರೆ ಬನ್ನಿ ಚರ್ಚೆ ಮಾಡೋಣ. ಓಪನ್ ಭೀಮ್ ಆಪ್. ಲಾಂಚ್ ದ ಭೀಮ್ ಆಪ್ ಆನ್ ಯುವರ್ ಸ್ಮಾರ್ಟ್ಫೋನ್ ಅಂಡ್ ಲಾಗಿನ್ ಯೂಸಿಂಗ್ ಯುವರ್ 4-digit password. Go to transaction section. Once logged in on the home screen, top the transaction history or a passbook. ಭೀಮ್ ಅಪ್ಲಿಕೇಶನ್ ಓಪನ್ ಮಾಡಿದ ನಂತರ ಸ್ನೇಹಿತರೆ ತಾವು ಟ್ರಾನ್ಸಾಕ್ಷನ್ ಒಂದು ಸೆಕ್ಷನ್ ಮೇಲೆ ಕ್ಲಿಕ್ ಮಾಡೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಚೂಸ್ ಟ್ರಾನ್ಸಾಕ್ಷನ್ ಟೈಪ್. ಯು ಕ್ಯಾನ್ ಫಿಲ್ಟರ್ ಯುವರ್ ಟ್ರಾನ್ಸಾಕ್ಷನ್ ಬೈ ಚೂಸಿಂಗ್ ಆಲ್ ಟ್ರಾನ್ಸಾಕ್ಷನ್, ಸೆಂಡ್ ಟ್ರಾನ್ಸಾಕ್ಷನ್ ಅಂಡ್ ಡಿಟೇಲ್ಡ್ ವ್ಯೂ. Tap on any specific transaction to view the complete details such as date, time and UPI. ಆಲ್ ಟ್ರಾನ್ಸಾಕ್ಷನ್ ಮೇಲೆ ಕ್ಲಿಕ್ ಮಾಡಿದ್ರ ಮೂಲಕ ಸ್ನೇಹಿತರೆ ತಾವು ಇದುವರೆಗೆ ಮಾಡಿದ ಎಲ್ಲಾ ಟ್ರಾನ್ಸಾಕ್ಷನ್ ಶೋ ಆಗುತ್ತದೆ ಎಂದು ಹೇಳಿಕೊಂಡಿದ್ದಾರೆ. ಡೌನ್ಲೋಡ್ ಶೇರ್ ಸ್ಟೇಟ್ಮೆಂಟ್. ದ ಭೀಮ್ ಆಪ್ ಆಲ್ಸೋ ಪ್ರೊವೈಡ್ ದ ಆಪ್ಷನ್ ಟು ಡೌನ್ಲೋಡ್ ಆರ್ ಶೇರ್ ಯುವರ್ ಟ್ರಾನ್ಸಾಕ್ಷನ್ ಸ್ಟೇಟ್ಮೆಂಟ್. ನಿಮ್ಮ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಹಾಗೂ ಬ್ಯಾಂಕ್ ಸ್ಟೇಟ್ಮೆಂಟ್ ಏನಿರುತ್ತೆ ಅದನ್ನು ನೀವು ಡೌನ್ಲೋಡ್ ಕೂಡ ಮಾಡಿಕೊಳ್ಳಬಹುದು ಹಾಗೂ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿಕೊಳ್ಳಬಹುದು. ಇದು ಒಂದು ಒಳ್ಳೆ ಫ್ಯೂಚರ್ಸ್ ಭೀಮ್ ಅಪ್ಲಿಕೇಶನ್ ಅಲ್ಲಿ ಇದೆ ಸ್ನೇಹಿತರೆ.